ಬೆಂಗಳೂರಿನ ಅರಮನೆ ಮೈದಾನದ ಟಿಡಿಆರ್ ಪರಿಹಾರಕ್ಕಿಂತಲೂ ದೊಡ್ಡ ಕೇಸ್ ರಾಜ್ಯ ಸರ್ಕಾರಕ್ಕೆ ಸುತ್ತಿಕೊಂಡಿದೆ. ಕೊಪ್ಪಳದ ಆನೆಗುಂದಿ ತೂಗು ಸೇತುವೆಯ ಕಾಮಗಾರಿ ನಷ್ಟ ಪರಿಹಾರ ವಿಚಾರದಲ್ಲಿ ಕಾನೂನು ಸಂಘರ್ಷ ದೊಡ್ಡ ಮಟ್ಟಕ್ಕೇರಿದೆ. ಇದರೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೊರ ರಾಜ್ಯದ ಗುತ್ತಿಗೆದಾರ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಈ ಪ್ರಕರಣದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. 5,219 ಕೋಟಿ ಪರಿಹಾರ ಕೋರಿ ಕೋರ್ಟ್ಗೆ ಗುತ್ತಿಗೆದಾರ ಅರ್ಜಿಯನ್ನ ಹಾಕಿದ್ದಾನೆ. ಗುತ್ತಿಗೆದಾರನ ವರಸೆ ಕಂಡು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೂಡ ಕಂಗಾಲಾಗಿದೆ. ಇನ್ನು ಸಮಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಹೀಗಾಗಿ ಶಿಫಾರಸನ್ನ ಮಾಡಲಾಗಿದೆ ವಹಿಸೋದಕ್ಕೆ. ಇನ್ನು ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದೆ. ಹಂಪಿ ಹಾಗೂ ಆನೆಗುಂದಿ ಸಂಪರ್ಕಿಸುವ ನಡುವೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣದ ವೇಳೆ ಜನವರಿ 22, 2009ರಲ್ಲಿ ಕಾಂಕ್ರೀಟ್ ಹಾಕುವಾಗ ಸೇತುವೆ ಕುಸಿದು ಬಿದ್ದಿತ್ತು. ಇನ್ನು ಘಟನೆಯಲ್ಲಿ 8 ಜನ ಮೃತಪಟ್ಟಿದ್ರೆ 41 ಜನ ಗಾಯಗೊಂಡಿದ್ರು. ಘಟನೆ ನಂತರ ಗುತ್ತಿಗೆದಾರರು ತಮಗೆ ಆದ ನಷ್ಟದ ಪರಿಹಾರ ಕೊಡುವಂತೆ ಕೋರ್ಟ್ ಮೆಟ್ಟಿಲೇರಿದ್ರು. ಗುಂದಿ ಕೇಬಲ್ ಬ್ರಿಡ್ಜ್ ಸೇತುವೆ ಇದು ಬಿದ್ದಿದ್ದ ಪ್ರಯುಕ್ತ ಪ್ರಕರಣ ದಾಖಲಾಗಿ 2009ರಲ್ಲಿ ಪ್ರಕರಣ ದಾಖಲಾಗಿದ್ದು, ಅದು ಆಲ್ರೆಡಿ 2005ರಲ್ಲಿ ಚಾರ್ಜ್ ಶೀಟ್ ಆಗಿ ಅವರಿಬ್ಬರ ಮೇಲೆ ಕನ್ವಿಕ್ಷನ್ನು ಕೂಡ ಆಗಿದೆ. 3 ಜನ ಆರೋಪಿ ಮೇಲೆ 2 ಜನ ಮೇಲೆ ಕನ್ವಿಕ್ಷನ್ ಕೂಡ ಆಗಿದೆ. ಈ ಕೇಸ್ ಪ್ರಯುಕ್ತ 2016ರಲ್ಲಿ ನಮಗೆ ಕೊಪ್ಪಳ ಟೌನ್ ಪ್ರಯುಕ್ತ ಫೋರ್ಜರಿ ಕೇಸ್ ಒಂದು ದಾಖಲಾಗಿರುತ್ತದೆ. ಅವರು ಸುಳ್ಳು ದಾಖಲಾತಿ ಪಡೆದುಕೊಂಡು ತೋರಿಸಿ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಾರೆ ಅಂಥೇಳಿ ಒಂದು ಫೋರ್ಜರಿ ಕೇಸ್ ದಾಖಲಾದ ಮೇರೆಗೆ 2018ರಲ್ಲಿ ಚಾರ್ಜ್ ಶೀಟ್ 11 ಜನದ ಮೇಲೆ ಚಾರ್ಜ್ ಶೀಟ್ ಆಗಿರುತ್ತೆ. ಸೊ ಅದರಲ್ಲಿ A9, A10 ಆರೋಪಿಗಳು NBW ನಾನ್ ಬೇಲೇಬಲ್ ವಾರೆಂಟ್ ಆಗಿದ್ದು ಇವರಿಗೆ ಕೋರ್ಟ್ಗೆ ಹಾಜರುಪಡಿಸಿರುವುದಿಲ್ಲ ಅಂಥೇಳಿ ಪ್ರಯುಕ್ತ ನಮ್ಮ ಒಂದು ತಂಡ, ಇನ್ಸ್ಪೆಕ್ಟರ್ ಅವ್ರ ತಂಡ ರಚನೆ ಮಾಡಿದ್ದು. ಇವರಿಗೆ ಆರೋಪಿ ನಂಬರ್ A9 ಆ್ಯಂಡ್ A10 ಪ್ರತಾಪ್ ರೆಡ್ಡಿ ಹಾಗೂ ನರಸಿಂಹ ರೆಡ್ಡಿ ಅಂಥೇಳಿ